Hello butterflies, welcome to my YouTube ಚಾನಲ್ ಲಕ್ಸುರಿ ಆ್ಯಂಡ್ ಬ್ರೈಟ್ ಅರ್ತ್ ಗಾಡ್ ಗ್ರೇಸ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತು ನಮಗೆ ಸಿಂಪಲ್ಲಾಗಿ ಹೇಗೆ ಸ್ಯಾರಿ ಉಡೋದು ಅಂತ ನೋಡುವ. ಸೊ ಈಗ ನಾನು ಒಂದು ಸೀರೆ ತೊಗೊಂಡಿದ್ದೀನಿ, ಅದು ಸೈಡು ಕಟ್ ಮಾಡಲಿಲ್ಲ. ಸೊ ನಾವು ಸೀರೆ ಉಡೋಕ್ಕೂ ಮುಂಚೆ ತುದಿನ ಈ ಥರ ಕಟ್ಟಬೇಕು. ಈ ಥರ ತುದಿ ಕಟ್ಟೋದ್ರಿಂದ ಸೀರೆ ಜಾರಿ ಹೋಗಲ್ಲ. ಆ ಗಂಟು ಇರೋದ್ರಿಂದ ಸೀರೆ ಎಷ್ಟೇ ಎಳೆದ್ರೂ ಜಾರಿ ಹೋಗದೆ ಪರ್ಫೆಕ್ಟಾಗಿರುತ್ತೆ. ಈಗ ನಮಗೆ ಒಂದು ರೌಂಡ್ ತಗೊಬಂದು ಅದನ್ನ ಬ್ಯಾಕ್ ಸೈಡೆಲ್ಲ ಸಿಕ್ಸೋಣ. ಬ್ಯಾಕ್ ಸೈಡೆಲ್ಲ ಟಕ್ ಮಾಡಿ ಆದಮೇಲೆ ನಮಗೆ ಈಗ ಸೀರೆನ ಒಂದು ರೌಂಡ್ ತಗೊಬರುವ. ಒಂದು ರೌಂಡ್ ತಗೊಬಂದಾದಮೇಲೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ನಾವು ಸೆರಗು ಹಾಕಿಡುವ. ಆಮೇಲೆ ನೆಕ್ಸ್ಟ್ ಏನು ಉಳಿದಿರೋ ಭಾಗ ಇದೆ ಅದನ್ನ ಈ ಥರ ಶೇಪ್ ಕೊಟ್ಟು ಈ ಥರ ಟಕ್ ಮಾಡಿ ಸಿಕ್ಕಿಸ್ಬೇಕು. ಆಗ ಅದು ಬಿಟ್ಟು ಹೋಗಲ್ಲ. ನಾನಿವತ್ತು ಒಂದೇ ಒಂದು ಪಿನ್ನಿಂದ ಹೇಗೆ ಸಾರಿ ಉಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ನಾವು ಬಾಕಿ ಇರೋದನ್ನೆಲ್ಲ ನೆರಿಗೆ ಹಿಡಿಯುವ. ನೆರಿಗೆ ಹಿಡಿದು ಸೀರೆ ಬೇರೆ ಗಾಳಿಗೆ ಆರ್ತಾಯಿತ್ತು, ನನಗದು ಗೊತ್ತಾಗಲಿಲ್ಲ ಸೀರೆ ಉಡಬೇಕಾದ್ರೆ. ಮತ್ತೆ ನೋಡಬೇಕಾದ್ರೆ ಫ್ಯಾನಿಂದ ಸೀರೆ ಎಲ್ಲ ಗಾಳಿಗೆ ಆರೋ ಥರ ಆಯಿತು. ಮತ್ತು ಈಗ ಬಾಕಿ ಇರೋ ಇದನ್ನೆಲ್ಲ ಹಿಂದುಗಡೆಗೆ ಸಿಕ್ಸಿಡೋಣ. ನೀರಿಗೆ ಪರ್ಫೆಕ್ಟಾಗಿ ತೆಗೆದಾದ್ಮೇಲೆ ಈಗ ಏನು ಮಾಡುವ ಅಂದರೆ ಸೆರಗನ್ನು ಪ್ಲೀಟ್ ಮಾಡ್ತಾ ಹೋಗುವ. ಹೀಗೆ ಸೆರಗು ಎಷ್ಟು ಬೇಕೋ ಅಷ್ಟು ಪ್ಲೀಟ್ ಮಾಡಿ ಅದನ್ನೆಲ್ಲ ಸರಿ ಮಾಡ್ತಾ ಹೋಗಬೇಕು. ಈ ಥರ ಸರಿ ಮಾಡ್ತಾ ನಮಗೆ ಎಷ್ಟು ಬೇಕೋ ಅಷ್ಟು ಎಳ್ಕೋಬೇಕು. ಒಂದೇ ಸಲಕ್ಕೆ ಎಳ್ಕೋಬಾರ್ದು, ನೆರಿಗೆ ಮಾಡಿ ಮಾಡಿ ಮೇಲೆಗೆ ಮಾಡ್ತಾ ಬರಬೇಕು. ಈಗ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಈಗ ನಾವು ಏನೆಲ್ಲ ಫ್ರಂಟಲ್ಲಿ ಎಷ್ಟು ಅಗಲ ಬೇಕೋ ಅಷ್ಟು ಪ್ಲೀಟ್ನ ಸರಿ ಮಾಡ್ತಾ ಕೈಯಲ್ಲೇ ನೀಟ್ ಮಾಡ್ತಾ ಹೋಗಬೇಕು. ಕೈಯಲ್ಲಿ ನೀಟ್ ಮಾಡಿ ಆಯಿತು. ಈಗ ಸೆರಗಿಗೆ ಮಾತ್ರ ಒಂದು ಪಿನ್ ಹಾಕ್ಕೊಂಡ್ರೆ ಈಸಿಯಾಗಿ ಸೀರೆ ಉಡ್ಬೋದು. ಸೊ ಈಗ ಸೀರೆ ಎಲ್ಲ ಉಟ್ಟಾಯಿತು. ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಬಟರ್ಫ್ಲೈಸ್. ಬಾಯ್ ಬಾಯ್.